ಪ್ರಿಯರೇ, ವಿಷ್ಣುನನ್ನು ಗೆಲ್ಲುವುದು ಧಾರಿಂದಲೂ ಸಾಧ್ಯವಿಲ್ಲ. ನಾನು ಜಯಿಸಿ ಬರುವೆನು ಸುಂದರ ಕಾಂತ. ವಿಷ್ಣುನ ಪರಾಕ್ರಮವು ನೀನೇನು ಬಲ್ಲೆ? ನನ್ನ ಪರಾಕ್ರಮವು ನಾನು ನೀನೇನು ನೋಡಿದೆ ಸುಂದರೇ? ಕಾಂತೆ, ದೇವತೆಗೆ ಹೆದರಾದವರು ಇದುವರೆಗೂ ಯಾರೂ ಉಳಿದಿಲ್ಲ. ನಾನು ಜಯಿಸಿ ಬರುವೆನು ಸುಂದರ. ಅಂತ ದೇವತರೊಳು ಪಂಥವನ್ನು ತೊಟ್ಟು ಹೋಗುವುದು ಸರಿಯಲ್ಲ ಪ್ರಾಣೇಶ. ಬಿಟ್ಟು ಬಿಡು ನಿನ್ನ ಮನದ ಆವೇಶ. ಹೇ ರಮಣಿ ಪಣಿವೇಣಿ, ಬಿಡು ನೀನ ವಿಷ್ಣುವನೆಂಬ ಬಲವಂತನೆಂಬ ಭ್ರಮಣ. ಅವನಂಥ ಬಲಜ್ಜನಾದರ ಭಸ್ಮಾಸುರನೆಂಬ ಹತನಲ್ಲಿ ಬಂದವುಳ್ಳ ಹೆಣ್ಣಾಗಿ ಭಸ್ಮ ಮಾಡಿದ ತಕ್ಕ ಲೋಕ ಕಲ್ಯಾಣಕ್ಕಾಗಿ ಇದೇ ಸುಂದರಿ ಏನು ಮಾತಾಡುವೆ? ಯುದ್ಧ ಮಾತನ್ನೇ ಹೇಳಿದೆನು. ಭಗವಂತನಾದರ ಬಲು ಚಕ್ರವರ್ತಿಯ ಬಾಗಲಮ್ಮ ಕಾದನಾತಕ್ಕೆ ಹೇ ಮೋಹನಾಂಗ ಇಂಥ ಬಂಡು ಬಾಳುವ ಸೆಂಡ ನಮ್ಮೆನ್ನಂತೆ ಗಂಡೆಗಳಿಯ ಮುಂದೆ ಕೊಂಡಾಡಬಹುದ? ಬಾಯಿ ಮುಚ್ಚಿಕೊಂಡ ಅರಮಂದಿರಕ್ಕೆ ನಡೆಯಲಿ ಜಡಗಾಂಧಿ. ಕಾಂತೆ, ಅರಮಂದಿರಕ್ಕೆ ಹೋಗೆಂದೇ ಹೇಳ್ತಿರುವೆಯಾ? ಹೌದು ಸುಂದರ. ನಾನು ಹೋಗುವುದಕ್ಕೆ ಬಂದಿಲ್ಲ. ಏತಕ್ಕಾಗಿ ಬಿಡೋಲ್ಲ ಸುಂದರ? ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿರೋನು. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರ? ಏನು ಬಿಡೋದಿಲ್ಲ. ಇಷ್ಟ ಅರಮಂದಿರಕ್ಕೆ ಬರುವುದಲ್ಲ ಸುಂದರ? ಕಾಂತ, ಪ್ರಿಯಳೇ, ಹೋಗುವೆಯಾ? ಹೌದು ಸುಂದರ. ವಿಷ್ಣುನನ್ನು ಜಯಿಸಿ ಬರುವೆಯಾ? ಸಹಜವಾಗಿ ಜಯಿಸಿ ಬರುವನ ಸುಂದರ. ನೀನು ಅಂಥ ಭಗವಂತನೇ? ಅದಕ್ಕಾಗಿ ಹೋಗುವನ ಸುಂದರೇ? ಹೌದೇ? ಹೌದು ಸುಂದರೇ. ಆಹಾ, ಅಲ್ಲ ನಲ್ಲ ಹೇಳಲೆ ಹೇಳೆ. ಒಲವಿನ ಚೆಲುವ ತಣಿಸು ಮನವ ಬಾಬಾರ ನಿರ್ಧಾರ ಬಾಬಾರ ನಿರ್ಧಾರ. ಬಿಡೆನು ನಿನ್ನ ಬಿಡೆನು ಚಿನ್ನ ಹೆಣ್ಣು ಎಂದೆಂದಿಗ ಬಿಡೆನು ಎಂದೆಂದಿಗ ನೆನ್ನೆಂದೆಂದಿಗ ಬಿಡೆನು ಎಂದೆಂದಿಗ. ಹೇಗಾದರೂ ನಿನ್ನ ಹಠವನ್ನು ಬಿಡುವೆಯಾ? ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರ? ಬಿಡುವುದಿಲ್ಲವೇ? ಹೌದು ಸುಂದರೇ. ಹೋಗುವೆಯಾ? ಹೌದು ಸಹಜರ. ಒಲವಿನ ಚೆಲುವ ತಣಿಸು ಮನವ ಬಾಬಾರ ನಿರ್ಧಾರ. ಅದೇ ತೇರ್ ಅಂದ್ಕೊಂಡ್ರೆ ತೇರಿಗೆ ಹೂವನ್ನು ಹೋಗದೆ ಹೋಗ್ತಾರ ನೀವು. ಬಿದ್ರೆ ನಾವು ಅದೇ ಕೆಲಸ ಮಾಡ್ಕೊಂಡು ಕುಂದ್ರಬೇಕಾಗ್ತದೆ. ಪಂಪಣ್ಣ ಮ್ಯಾನೇಜರ್ ಬರ್ಬೇಕಾದ್ರೆ ಕೈ ನೋಡಿದ್ರಕ್ಕ ಅಲ್ಲ ಹೂವ ಹಿಂಗ ಹೋದ್ರೆ ಪ್ರಾಣೇಶ್ವರಿ, ನಾನು ಎಷ್ಟು ಹೇಳಿದರೂ ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಅದಕ್ಕೆ ತರವಲ್ಲ ಕಾಂತ. ಕಾಂತ, ಆದರೆ ಇನ್ನೊಂದು ಸಾರಿ ಕೇಳಿಕೊಳ್ಳುವೆನು. ನಿನ್ನ ದೊರೆದ ಆಸೆಯನ್ನು ಬಿಟ್ಟು ನಮ್ಮ ಹರಮಂದಿರಕ್ಕೆ ಹೋಗಲಿ ಕಾಂತ. ಬಿಡು ನಿನ್ನ ಪಂಥ. ಎಲೆ ಸುಂದರಿ, ಸಾಕು ಮಾಡ ನೀನು ಹೇಳುವ ಮಾತಿನ ಬರೀ ವಿಷ್ಣುವನ ಕೂಡ ವಿರಸ ತರವಲ್ಲಂದ ಪರಿಪರಿಯಿಂದ ಹೇಳುತ್ತಿರುವಲ್ಲ. ಭ್ರಷ್ಟ ನಮ್ಮ ವಂಶಕ್ಕೆ ವೈರಿಯಾಗಿನವಲ್ಲ. ಎಲೆ ಸುಂದರೇ, ಅಂಥ ವೈರ್ಯಂ ಜಯಿಸುವುದು ಸೂರನಾದವನಿಗೆ ಧರ್ಮವಾಗಿರುವುದಲ್ಲ ಸುಂದರೇ. ಇದರಲ್ಲಿ ನೀನು ನೀತಿ ಕೋವಿದಗಳಿಗೆ ಎನಗೆ ಶಾಂತಿ ಹೇಳಲು ಬಂದಿರುವಲ್ಲ. ನಿನ್ನ ಮಾತು ಕೇಳುವುದಕ್ಕೆ ನಾನೇನು ರಣೇಡಿಯಲ್ಲ ರಮಣೆ. ನಮ್ಮ ವಂಶಬ್ಬವರಾದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮೋಸ ಕೊರ್ತದಿಂದ ಮರಣ ಒದಗಿಸಿ
ಸಾಗರದೊಳು ಉದ್ಭವಿಸಿದ ಲಕ್ಷ್ಮಿಯನ್ನು ವಶಪಡಿಸಿಕೊಂಡಿರುವ ಕೂಳನಾದ ವಿಷ್ಣು ಕೊಚ್ಚ ಮಗಿವೆ ಆ ಹೇ ಕಾಂಠ ಸಾಗರ ಸುತ ಎಂಬೆಳ ತಂದು ಅವನಿಗೆ ಒಪ್ಪಿಸಿವೆ ಇದೇ ಸುಂದರಿ ಶ್ರೀ ಶಕ್ತಿ ಸುಧನ ಧನ ಜಾಗ್ರ ಗಂಡನಿಗೆ ಸರಿಸಮನ ವೀರರೆಲ್ಲವೆಂಬುವಂತೆ ಜೈ ಬೇರೆ ಮಾಡಿಸಿ ಬರುವೆ ನಿನ್ನ ಅಂತಾಪುರಕ್ಕೆ ತರಳು ಕಾಠ್ಯ ಇನ್ಯಾತಕ್ಕೆ ಮಾಡ್ತಿ ಚಿಂತೆ ಕಾಠೆ ಇಷ್ಟೊಂದು ಕೋಪ ಒಳ್ಳೆದಲ್ಲ. ಅದು ಯಾತಕ್ಕೆ ಒಳ್ಳೆಯದಲ್ಲ. ನಿನ್ನ ದುರದಾಸೆಯನ್ನು ಮರೆ ಮಾಡು. ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ. ಸತ್ಯಾದ ಎನ್ನ ಮಾತನ್ನು ಧಿಕ್ಕಾರ ಮಾಡುವೆಯಾ? ಹೌದು ಸುಂದರಿ. ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ. ವಿಷ್ಣುನನ್ನು ಜಯಿಸುವುದು ನಿನ್ನಿಂದ ಹಕ್ಕಲಾರದು. ನಾನು ಜಯಿಸಿ ಬರುವನು ಸುಂದರಿ. ನೀನು ಏನೇ ಹಾರಾಡಿದರೂ ವಿಷ್ಣುನ ಮುಂದೆ ನಿನ್ನ ಪೌರುಷವು ಏನು ನಡೆಯಲಾಗದು. ನೀನು ಎಷ್ಟು ಬೇಡಿಕೊಂಡರೂ ಬಿಡುವುದಲ್ಲ ಸುಂದರಿ. ಬಾರ ಪ್ರಿಯತಮ ಬಾಳಿನ ಚಂದಮ ಬಾರ ಪ್ರಿಯತಮ ಬಾಳಿನ ಚಂದ್ರಮ ಪ್ರಿಯತಮ ನಿನ್ನ ಬೆಟ್ಟನ ಜೊತೆಗೆ ಇರುವೆನ. ನಾನು ಎಷ್ಟು ವಿಧದಿಂದ ಹೇಳಿದರೂ ನಿನ್ನ ಹಠವನ್ನು ಬಿಡಲಿಲ್ಲ. ನೀನು ಎಷ್ಟು ವಿಧದಿಂದ ಬೇಡಿಕೊಂಡರೂ ಬಿಡುವುದಲ್ಲ ಸುಂದರಿ. ಆದರೆ ಇನ್ನೊಂದು ಸಾರಿ ಕೇಳಿಕೊಳ್ಳುವನು. ಅದೇನು ಕಾಂತೆ? ಮನೆಯನ್ನ ಪಂಥವನ್ನು ಬಿಟ್ಟು ನಮ್ಮ ಹರ ಮಂದಿರಕ್ಕೆ ಹೋಗಿ ನಡಿರನ್ನ ಬುದ್ಧಿ ಸಂಪನ್ನ. ಪ್ರಸೂದನ್ ರೆಡಿ ಮಾಡ್ರಪ್ಪ, ಪ್ರಸೂದನ್ ರೆಡಿ ಮಾಡ್ರು. ಹೇ ಪ್ರಾಣೇಶ್ವರ ಸಾಕು ಮಾಡ ನೀನು ಹೇಳುವ ಮಾತಿನ ಪರಿ ಹೇಳುವ ಕೋಪ ರಭಸದಿಂದ ಕೊಲವೈರಿಯಾದ ನಾರಾಯಣನೇ ಸಮರಕ್ಕೆ ಹೋಗುವ ಸಮಯದೊಳೆಕ್ಕೋಚಿತಳಾದ ನಿನ್ನಂಥ ಬಲಿಯು ಬೇಡುವೊಂದು ತಡದೆ ಈ ಕೊಡು ಭಯಂಕರ ಶೌರ್ಯ ನಿಪ್ತ ನಿಲ್ಲುವುದುಂಟೆ. ಹೇ ರಮಣಿ ಬಾಪರೇ ಮಾಯಕಾರನಾದ ಮಹಾವಿಷ್ಣುವು ಹಿಂದಕ್ಕೆ ನಮ್ಮ ವಂಶಜರಾದ ಮಧುಗೈಟ ಬರಂ ಜಗಜಟ್ಟಗಳೊಡನೆ ಅನೇಕ ವರ್ಷವಿದ್ದೋ ಮಾಡಿ ಕಡೆಗೆ ಜಯಿಸುವುದಕ್ಕಾಗಲಾರದೆ ರೊಕ್ಕತನದ ಬುದ್ಧಿಯನ್ನು ಉಪಯೋಗಿಸಿ ಜೀವದಾನವಾಗಿ ಬೇಡಿ ಕದನ ಕಲಿಗಳಾದ ಮಧುಗೈಟ ಬರಂಗಳಂ ಸಂಹರಿಸಿರುವರು. ಏನೇ ಸುಂದರಿ, ಇಂಥ ಹಿನ್ನೆಲೆಗಳ ನೆನೆಸಿಕೊಂಡರೆ ಬಲರ್ಯ ನಮ್ಮವರಿಗೆ ಮೋಸ ಮಾಡಿದವ ನಮ್ಗೆ ಆಚಪಡಿಸಬೇಕೆಂದು ರೋಷವಂತನಾಗಿ ಕದನ ಮಂಡಲಕ್ಕೆ ಹೊರಟನವರು. ಹೇ ರಮಣಿ, ನಿನ್ನ ಮಾತಿಗೆ ನಾನೆಂದಿಗೆ ನಿಲ್ಲುವವನಲ್ಲ ಕೇಳನ್ನ ಸಲ. ಹೇ ಸುಂದರಿ, ನಿನ್ನ ಅಂತಾಪುರಕ್ಕೆ ತರಳು ಬೇಗಡ. ಪ್ರಾಣೇಶ್ವರ ನಾನು ಎಷ್ಟು ಹೇಳಿದರೂ ಎನ್ನ ಮಾತು ನೀನು ಸರ್ವತ ಕೇಳಲಿಲ್ಲ.
ಸರ್ವತಾಯಿ ಕೇಳುವುದಲ್ಲ ಸುಂದರ. ದೈವ ಇಚ್ಛೆ ಹೇಗಿರೋದ ಹಾಗೆ ಆಗೋದು. ಈ ಪೀಠವನ್ನು ಅಲಂಕರಿಸೋನಿಗೆ ಜೈದಾರ್ಚನೆ ಮಾಡುವೆ. ನಿನ್ನ ಇಷ್ಟದಂತಾಗಲಿ ಸುಂದರ. ಕ್ಷೇಮವಾಗಲೇ ಕಾರಣ ನಿನಗೆ ಹೋಗೋದೊರಕೆ ಬೇಗನೆ ಹೋಗೋದೊರಕೆ ಜಯವಾಗಲೆಂದು ನಿನಗೆ ಜೈರಾರ್ಚನೆ ಮಾಡುವೆ. ಜಾಗ್ರತೆಯಿಂದ ಹೋಗಿ ಬಾಕಂತ ನೀನೇ ಬಲವಂತ. ನಿನ್ನ ಇಷ್ಟದಂತಾಗಲಿ ಸುಂದರ. ಸ್ವಲ್ಪ ಹೆಣ್ಮಕ್ಳು ಬರೋ ದಾರಿ ಬಿಡ್ರಪ್ಪ ಕಡೆಗೆ. ಸುಧತಿ ಐಶ್ವರ್ಯ ಮಸ್ತ ಚಿಂತಾಮಣ. ಅಮ್ಮ ಹೌದಪ್ಪ, ಏನ್ ಜೀವದಿ ಹೋಯಪ್ಪ, ಏನ್ ಮೇಲಿನ ಹೌದಾ ಸಪಾಟ ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನನ್ನ ಪ್ರಯಾಣ ನಿನಗೆ ತಕ್ಕಬೇಕು ಸುಂದರ. ಏನು? ನಾನು ಪ್ರಯಾಣ ನಿನಗೆ ತಕ್ಕಬೇಕು ಸುಂದರ. ನೀನು ನನ್ನ ಪತಿ ಹೌದಲ್ಲ? ಎಷ್ಟು ಮಾತಕ್ಕೆ ತೋರಿಸೋದಿಲ್ಲ ಸುಂದರ. ತಿಳಿಸುವುದಿಲ್ಲ. ಸರ್ವತ ತೋರಿಸೋದಿಲ್ಲ ಸುಂದರ. ಏನು ತಿಳಿಸುವುದಿಲ್ಲ? ನಾನು ಕಾರ್ಯ ತೋರಿಸೋದಿಲ್ಲ ಸುಂದರ. ಯಾತಕ್ಕೆ ತಿಳಿಸುವುದಿಲ್ಲ ಪ್ರಿಯ? ಸತ್ಯದ ಮುಂದೆ ತಿಳಿಸುವವರು ಹೋದಕ್ಕರು ಜೈವದಲ್ಲ ಸುಂದರ. ಯಾರು ಹೇಳಿದರು? ನಮ್ಮಣ್ಣ ಆಗಿರೋನು ಸುಂದರ. ನಿಮ್ಮಣ್ಣ ಆಜ್ಞೆ ಆಗಿರುವುದೇ? ಹೌದಾ ಸುಂದರ? ಏನಿಂದ ಆಗಿರುವುದು? ಸತ್ಯದ ಮುಂದೆ ತಿಳಿಸೋದ್ರೆ ಕಾರ್ಯ ಜೈವಾಗಲು ಸುಂದರ. ಸತ್ಯ ಮುಂದೆ ತಿಳಿಸಿ ಹೋಗಬಾರ್ದು ಹೇಳಿದಾರೆ. ಹೌದಾ ಸುಂದರ? ಮತ್ತೆ ತಾನಕ್ಕೆ ಸತ್ಯ ಮುಂದೆ ತಿಳಿಸಿ ಹೋದ. ಯಾರು ಹೇಳಲ್ಲ ಸುಂದರ. ನನಗೆ ತಿಳಿದಿರುವುದು. ನಿನಗೇನು ತಿಳಿದಿಲ್ಲ ಸುಂದರ. ನಿಮ್ಮ ಅಣ್ಣನ ಸತಿ ಬಂದು ನನಗೆ ಹೇಳಿರುವಳು. ಎಷ್ಟು ಮಾತಕ್ಕೆ ತೋರಿಸೋದಿಲ್ಲ ಸುಂದರ. ಹೌದೇ? ಹೌದಾ ಸುಂದರ? ಕಾಂತ, ಕಾಂತ, ಹೇಳು ಕೇಳು. ನನಗೆ ಭೂಲೋಕದ ಮಹಾವೀರ, ಭಾರತದ ದುರದೇರ, ಸುಂದರ ಸುಂದರ ಪ್ರಿಯಕರ. ಪ್ರಿಯ ಪ್ರಿಯ ತಿಳಿಸ ಪಯಣದ ವಿವರ. ಲಲ 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 ಲಲ.
ಕಾಂತ ಕಾಂತ ರತ್ನ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಆ ಸುಂದರ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ. ಸುಂದರ ಆಹೇ ಸುಂದರೇ ನಕ್ಷತ್ರ ನೀಟಾದ ನಕ್ಷತ್ರ ಅಂತ ಒಲವಿನ ನಾರೆ ಸೋಮನನ್ನ ಹರಮಂದಿರದಲ್ಲಿ ಇರೋದು ಬಿಟ್ಟು ಇಲ್ಲಿಗೆ ಏಕೆ ಬಂದೆ? ಸುಮ್ಮನೆ ಬಂದೆ. ರಮಣ ನಾನು ಹೋಗುವ ಕಾರ್ಯವನೆಂದು ಕೇಳಬರ ಒಂದು ಯೋಜನಲ್ಲ. ಯಾತಕ್ಕೆ ಪ್ರಿಯ? ಯಾತಕ್ಕೆಂದರೆ ಯಾತಕ್ಕೆ? ಈ ಭೂವರದಲ್ಲಿ ಯಾವ ಪುರುಷನಾಗಲೇ ತಾನು ಹೋಗುವ ಕಾರ್ಯವೋ ವಿಚಾರವನ್ನು ಯಾವ ಶಿರನು ಒಮ್ಮೆಗೆ ಕೆಳಬರದು ತಿಳಿತಾ ರಾಣಿ ಕಿಳಕಿರುವಾಣಿ. ಕಾಂತ ಕಾಂತೆ ನಿನ್ನ ಪಯಣದ ಸಂಗತಿಯನ್ನು ತಿಳಿಸುವುದಿಲ್ಲವೆಂದು ಹೇಳುತ್ತಿರುವೆಯಾ? ಹೌದಾ ಸುಂದರೇ? ಪ್ರಿಯ ಪ್ರಿಯರೇ, ನಾನು ನಿನ್ನ ಕೈ ಹಿಡಿದಿರುವ ಸಹ ಧರ್ಮಿಣಿ ಅಲ್ಲವೇ? ಇಲ್ಲ ಎಂದರಾರು ಸುಂದರೇ? ನೀನೇ ಯಾರಿದ್ದೀನ ಸುಂದರ? ನೀನು ಇಲ್ಲ ಎಂದು ಹೇಳಲಿಲ್ಲ, ತಿಳಿಸದೆ ಹೋಗುತ್ತಿರುವೆಯಲ್ಲ. ಸರ್ವತ ತಿಳಿಸಲ್ಲ ಸುಂದರ. ಪ್ರಾಣೇಶ್ವರ ಪ್ರಾಣೇಶ್ವರ ಕೈ ಹಿಡಿದ ಸಹ ಧರ್ಮಿಣಿ ಸುಖ ದುಃಖದ ಸಮವಾಗಿರಿ. ಕೈ ಹಿಡಿದ ಸಹಧರ್ಮಿಣಿ ಸುಖ ದುಃಖದ ಸಮವಾಗಿರಿ. ನಿನ್ನಯ ಪಯಣವನ್ನು ಎನ್ನಗೆ ತಿಳಿಸೋ ಇನ್ನು ತಿಳಿಸು ಎಂದು ಲಲ 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 ಲಲ. ಹೌದಾ ಸುಂದರ? ಕಾಂತ ಕಾಂತ ಸತಿಪತಿಗಳೆಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕಲ್ಲವೇ? ಹೌದಾ ಸುಂದರ? ಪತಿಯ ಕಷ್ಟ ಸುಖದಲ್ಲಿ ಸಮಭಾಗಿಯಾಗುವುದೇನ ಕರ್ತವ್ಯವಲ್ಲವೇ? ಸರ್ವತ್ರ ಸುಂದರ. ಕಾಂತ ಕಾಂತ ಆದ ಕಾರಣ ನೀನು ಹೋಗುವ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ ಅಹೇ ಪುಲ್ಲ ವೇತನವೇ ಪ್ರಾಣೇಶ್ವರ ನಾನು ಹೋಗುವ ಕಾರ್ಯ ತುರಂಬೇಗನೆ ಬೋಡಿರ ಹೇಳುವ ನಮ್ಮ ಕುಲ ವೈರ್ಯಾದ ನಮ್ಮ ಎಂಬೇಡಿಯು ನಮ್ಮನ್ನು ಬಿಡಿ ನುಡಿಗಳಿಂದ ಬೈದನಂತೆ. ಎಲೇ ರಮಣ, ರಮಣ ಆದ ಕಾರಣ ಈ ಕ್ಷಣ ಬೋಡಿರ ವೈಕುಂಠಕ್ಕೆ ಹೋಗಿ ಮುಡನಂ ಕಲ್ಪ ಹಿಡಿದ ಗರಗರನ ತಿರುಗಿ ಬಿಸಿ ಆತ ಬಂಡಗರೆ ತಟ್ಟನ ಗಟ್ಟಿಸವನ ಪ್ರಾಣವನ್ನು ನಮ್ಮಪ್ಪರಿಗೆ ಕಸ. ಅವನ ಪತ್ನಿಯಾದ ಮಾಂಗಲ್ಯ ಮರಿಸಿ ಬರುವನು ಹೋಗುವನು ತಿಳಿತಾನಾದ್ರೆ ಎದಿಗೆ ನಮ್ಮ ಮಂದಿರಕ್ಕೆ ದಾರು. ನಿಮ್ಮ ಯಜಮಾನ ಬಾಳ ಸಿಟಿ ಬಂದ್ಬಿಟ್ಟು ಹೋಗಿ ಬರಲು ಬಿಡಂಗೆ ತಗೋಲ್ಲ. ಕಾಂತ ಕಾಂತ ವೈಕುಂಠಕ್ಕೆ ಹೋಗುವೆಯಾ? ಹೌದಾ ಸುಂದರ? ವಿಷ್ಣುವನನ್ನು ಯಮಲೋಕಕ್ಕೆ ಕಳಿಸುವೆಯಾ? ಸಾಧಾರಣ ಕಳಿಸೋಣ ಸುಂದರ. ನಿನ್ನಿಂದ ಆಗುವುದೇ? ಹೌದಾ ಸುಂದರ? ಕಾಂತ ಕಾಂತ ಓ ಭ್ರಮೆ ಏನೋ ಮಾತನಾಡಿದ ಸುಂದರ. ಅದೆಲ್ಲ ಕೇವಲ ನಿನ್ನ ಭ್ರಮೆ ಮಾತ್ರ. ಆ ಭ್ರಮ ನಮ್ಮನೇನ ಬರೋದ ಸುಂದರ. ಕಾಂತ ಕಾಂತ ಅವನು ಬ್ರಹ್ಮಾಂಡ ನಾಯಕನು. ನಾರನ ಬಲರೆ ನಾನು ಸಮನೇ ಸುಂದರ. ಅವನು ದೇವತರು, ನಾವು ರಾಕ್ಷಸರೇ ಸುಂದರ. ನಾವು ರಾಕ್ಷಸರು. ಹೌದು ಸುಂದರ. ಅದಕ್ಕಾಗಿ ಬೇಡವೆಂದು ಹೇಳ್ತಿರು. ಅದೇನು ವಿಸ್ತಾರ ನನಗೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಓ ನಲ್ಲನೆ ಕವಿ ಮಾತೊಂದ ನುಡಿದೆನ ನಾನೇಳುವ ಮಾತನ್ನು ಕೇಳು ಇನಿಯ ನೀ
ಹೌದಾ ಸುಂದರಿ ಹೌದಾ ಸುಂದರಿ ಸಂಗರ ಲಲಲ 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 ಓ ನಲ್ಲನೆ ಸವಿ ಮಾತುಂದ ನುಡಿವಿನ ನಾನೇಳುವ ಮಾತನು ಕೇಳು ಇಳಿಯಲೇ ಪ್ರಾಣೇಶ್ವರ ಪ್ರಾಣೇಶ್ವರಿ ಹೃದಯೇಶ್ವರ ಹೃದಯೇಶ್ವರ ಸತಿಯಳಾದ ಎನ್ನ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವೆಯ ಹೌದಾ ಸುಂದರಿ ಇದು ಸರಿಯಲ್ಲ ಪ್ರಿಯ ಅದು ಯಾತಕ್ಕೆ ಸರಿಯಲ್ಲ ನೀನು ಜಯಿಸಲಾರೆ ಯಾತಕ್ಕೆ ಜಯಿಸ ಅವ್ರ ಚಂದಾಗಿ ಜಯಿಸೋರ ಸುಂದರ ಹೌದೇ ಹೌದಾ ಸುಂದರಿ ಸತಿಯ ಮಾತು ಮೀರಿ ನೀನು ದೂರಕ್ಕೆ ಇನ್ನು ಹೋಗುವರೇನೋ ಸತಿಯ ಮಾತು ಮೀರಿ ನೀನು ದೂರಕ್ಕೆ ಇನ್ನು ಹೋಗುವರೇನೋ ಬೇಡವೆಂದು ಬೇಡುವೆ ನಿನ್ನಲಿ ಕರ ಮುಗಿಯುವೆನ ತಿರಬಾಗುವೆನ ಕರ ಮುಗಿಯುವೆನ ತಿರಬಾಗುವೆನ ಕೇಳೆನ್ನ ಮಾತನ ಲಲಲ 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 ಓ ನಲ್ಲನೆ ಸವಿ ಮಾತೊಂದ ನುಡಿವಿನ ನಾನೇಳುವ ಮಾತನ್ನು ಕೇಳು ಇಳೆಯನೇ ಕಡಮ್ ಕಡಮ್ ನಲ್ಲಾಪುರ ಏಮಿಗಿರಪ್ಪ ರೊಕ್ಕ ಕೊಟ್ಟನು ನಲ್ಲಾಪುರ ಏಮಿಗಿರಪ್ಪ ಇವರು ಏ ಈ ಕಡಿ ಬರೆಯಪ್ಪ ಯಪ್ಪ ಈ ಕಡಿ ಬರೆಯ ಕುನಮ್ನ ಕುರ್ಜಾಗಿರಿ ಯಾಕೆ ನಿಂತ್ಕೊಂಡ್ರ ಮರ ಆ ದೇವರ ಹೊತ್ಕೊಂಬರ್ತಾನ ಯಾಕೆ ನಿಂತ್ಕೊಂಡ್ರಿ ಬರೀ ಕಡಿ ಬರೆ ಕಾಂತೋ ಅಯ್ಯೇ ಸುಂದರ ಪ್ರಿಯ ಪ್ರಿಯಳೇ ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲನೆಂದು ಹೆಸರು ಪಡೆದಂತ ಮಹಾ ಮಹಿಮವಂತನ ವಿಷ್ಣು ಅಲ್ಲವೇ ನಾದರ ನಾವೇನು ಸಾಧನ ಸುಂದರ ಕಾಂತ ಕಾಂತ ನೀನು ಅವನನ್ನು ಸರ್ವತ ಜಯಿಸಲಾರೆ ಪ್ರಾಣೇಶ ನಾನು ಸರ್ವತ ಸಾಹಸ ಬರೋಣ ಸುಂದರ ಬಿಟ್ಟು ಬಿಡು ನಿನ್ನ ಮನದ ಆವೇಶ ಎಂತ ಮಾತಾಡಿದೆ ಸುಂದರ ಇದ್ದ ಮಾತು ಹೇಳಿದೆ ಪ್ರಿಯ ಹೌದಾ ಸುಂದರ ವಿಷ್ಣು ಲಕ್ಷ್ಮೀ ರೆಡಿ ಆಗಿರ್ಬೇಕು ಅಯ್ಯೋ ಸುಂದರ ಸುಂದರ ಏ ಈ ನಿನ್ನ ಮಾತಿನ ಏನು ಮಾತಿನ ಅಹೇ ಬಲಿರ ಸುಂದರಿ ಏನಿದೆ ನಿನ್ನ ಮಾತಿನ ವೈಖರ್ಯ ಯಾವ್ದಾದ್ರು ವೈಖರಿ ಮಕ್ಕಾದಿ ದೇವತರ ಅಡ್ಡ ಬಂದರ ಸರಿ ಕ್ಷಣ ಮಾತ್ರ ಆರಾಮ್ ಸತಬರ ಆ ವಿಷ್ಣಂಬ ಮದವನ್ನು ಅಡಗಿಸಿಬಿಡಿ ಬಾಪು ಬಾಪರೆ ಎನ್ನಂತ ಕಲಿ ವಿಕ್ರಮಲ್ಲ ಕುಳ್ಳನ ಬಯೋಮೇದಿಯನಾರೆ ನೋಡಿದಿರ ನನ್ನ ಸರ ರೂಪದ ಅತಿಯಾದ ಲಕ್ಷ್ಮಮ್ಮ ತಂದು ನಮ್ಮಣ್ಣನೇ ಹೊಸ ಮಾಡಿ ಎಲೇ ಸುಂದರ ಎಂದಿಗೆ ನೀರ ಮೇಘ ಸಾಮಾನ್ಯ ಸಂರಕ್ಷಕನಮ್ಮ ನಾನು ಮೈಸ ತಿಳಿತ ಸುಧತೆ
ನಿನಗೆ ಅದಕ್ಕೆ ಬೇಕಾದ್ರೆ ಸಂಗತಿ ಸುಂದರಿ ಚೆನ್ನಾಗಿ ಕಾಂತ ಕಾಂತ ನಿನಗೆ ಏತಕ್ಕೆ ಬೇಕಿದ್ರೆ ಸಂಗತಿ ಇದೆಯಾ? ಅವನ ಸುಂದರಿ ನಾನು ನಿನ್ನ ಸತಿ ಅಲ್ಲವೇ? ಅವನ ಸುಂದರಿ ಯಾರಲ್ಲ ಅಂತಾರೆ ಸುಂದರಿ ಮತ್ತೆ ನಿನ್ನ ಸಂಗತಿ ನನಗಲ್ಲದ ಮತ್ತಿನ್ಯಾರಿಗೆ ಬೇಕಾಗಿರೋದು? ಸುಂದರಿ ಹೇಳೇನು ಕೇಳು. ಅದು ಅನಿಸ್ತಾ ನನಗೆ ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂಗರಕ್ಕೆ ಹೋಗುತ್ತಲೇ. ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂಗರಕ್ಕೆ ಹೋಗುತ್ತಲೇ. ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು, ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು. ಪ್ರಾಣಪತಿ ಬೇಡಿಕೊಂಡ ಯೋಚಿಸಿ ನೋಡು, ಪ್ರಾಣಪತಿ ಬೇಡಿಕೊಂಡ ಯೋಚಿಸಿ ನೋಡು. ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂಗರಕ್ಕೆ ಹೋಗುತ್ತಲೇ. ಸುಂದರ ಸುಗುಣನೇ ಕೇಳು ನೀ, ಸಮರಕ್ಕೆ ಹೋಗಲು ಸುಮ್ಮನೆ. ಸುಂದರ ಸುಗುಣನೇ ಕೇಳು ನೀ, ಸಮರಕ್ಕೆ ಹೋಗಲು ಸುಮ್ಮನೆ. ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು, ಸೇಡಿನಿಂದ ಕೇಳು ಬರುತ್ತಿರುವುದು ತಿಳಿದು ನೋಡು. ಪ್ರಾಣಪತಿ ಬೇಡಿಕೊಂಡ ಯೋಚಿಸಿ ನೋಡು, ಪ್ರಾಣಪತಿ ಬೇಡಿಕೊಂಡ ಯೋಚಿಸಿ ನೋಡು. ಎನ್ನ ಮಾತು ಕೇಳು ಪ್ರೇಮದ ಪತಿಯೇ, ಹಠದಿಂದ ಸಂಗರಕ್ಕೆ ಹೋಗಲು ಸರಿಯೇ. ಮೇಡಮ್ ಕೈ ಸೊನ್ನೆ ಭಾಷೆನಿಗೆ ಇಟ್ಕೊಂಡ್ಬಿಟ್ರಿ ನೀವು. ಕಾಂತ ಕಾಂತಿ ಪ್ರಿಯ, ಪ್ರಿಯಳೇ ತ್ರಿಮೂರ್ತಿಯಲ್ಲಿ ಶ್ರೇಷ್ಠನಾಗಿರುವ ಆ ವಿಷ್ಣುವನ್ನು ಜಯಿಸುವುದು ನಿನ್ನಿಂದಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಮಕ್ಕಳ ಎಂತ ಮಾತಾಡಿದೆ ಕಾಂತ, ಕಾಂತ ಆದ ಕಾರಣ ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮನಗಳು. ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ, ಮುಗಿಬರಿ ನಿನಗೆ ಕೈಯ. ಅಲ್ಲ ಇಲ್ಲಿ ಅಲಾಯ ಕುಣಿ ಮೇಲೆ ಕುತ್ಕೊಂಡ್ರೆ ಎಲ್ಲೆಲ್ಲಿ ಅಡಗೊಳ್ರಲ್ಲ ಅಂತ ನೀವು. ಹೇ ಸುದತ್ತಿ ಎನ್ನ ಮೋದ ಸತ್ಯ ಸಾಕು ಮಾರ ನಿನ್ನ ರೀತಿ ನೀನಾದುವ ನುಡಿಗಳನ್ನು ಕೇಳಿರೆ ಎನ್ನ ವೃದ್ಧ ಜಡ ಜಾತ್ರು ಅಡ್ಡಿಗಿದ್ದರೆ ಕೊಪ್ಪನದವಂ ಬರ್ದವಿಸ ಅಂತವರು ಎಲೇ ರಮಣೆ ಆದ ಆಟಕ್ಕೆಂದರೆ ಆ ಬೋರ ಶಂಕರನ ಯಾವ ಬಲವಂತನನ್ನು ನುಡಿದಿಯಲ್ಲ, ಈ ಮಾತಿಗೆ ಎನ್ನಗೆ ನಗುವ ಬರ್ತಿರಲ್ಲ. ಬಿಡಲ್ಲ ಬಾಪುರ ಕಪಟಿಗೆ ಅಂತ ಬಲವಂತನಾದರೆ ಭಸ್ಮಾಸುರನ ಬಾಟಿಗೆ ತಡೆಯಲಾರದೆ ಅಡಿವ ಪಾಲಾಗಿ ಹೊಡೆದನ. ಅಂತ ಜಟ ಜುಟ್ಟನ್ನು ಎನ್ನಂತ ಕಟು ಪರಾಕ್ರಮಿ ಸರಿಸಾಟಿಲ್ಲ ನುಲ್ಲೆ ಸಾಕು ಮಾಡಿದ ಬೂಟಾಟಿಗೆ ಸಲ್ಲ. ಇವಾಗ ಈ ಅಮ್ಮನ ಕಡೆ ಕುಂದಿಸಿ ಆ ಅಮ್ಮನ ಗತಿ ಹಂಗ ಹೇಳು ಹೇಳು. ಚೆನ್ನಾಗಿ ಹೇಳಿ. ನಲಿದು ಹಾರಾಡುವ, ಒಲಿದು ಒಂದಾಗುವ, ಕಳೆದ ದಿನವೆಲ್ಲ ಮರೆಯ ಮಾತಿಲ್ಲ, ಬಾಳಿ ಮೈ ಮರೆಯುವ.
ತಡ್ರಂಗೆ ಅಮ್ಮ ರೊಕ್ಕ ಕೊಟ್ಟ ಚಾನಲ್ ಫಕೀರಪ್ಪನವರು ಚಾನಲ್ ಫಕೀರಪ್ಪನವರು ಏನ್ ಹೆಸರು ಅವ್ರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದ. ಕಾಂತ ಕಾಂತ, ಹೌದಾ ಸುಂದರ? ವಿಷ್ಣುನೊಂದಿಗೆ ಪಂಥವನ್ನು ತೊಟ್ಟು ಹೋಗುವೆಯಾ? ಹೌದಾ ಸುಂದರ? ಜಯಿಸಲಾರೆ. ಅದು ಯಾತಕ್ಕೆ ಜಯಿಸದಲ್ಲ ಸುಂದರ? ಜಯಿಸಿ ಹಿಂತಿರುಗಿ ಬರಲಾರೆ. ಎಂತ ಮಾತಾಡೋದು ಸುಂದರ? ಪ್ರಾಣೇಶ್ವರ, ಪ್ರಾಣೇಶ್ವರ, ನೀನು ವಿಷ್ಣುನೊಂದಿಗೆ ಸೋತು ತಲೆ ತಗ್ಗಿಸಿಕೊಂಡು ಹಿಂತಿರುಗಿ ಬರುವುದು ನನ್ನಿಂದ ನೋಡಲಾಗಲಾರದ ಮಾತು. ಎಂತ ಮಾತನಾಡ ಸುಂದರ? ಸುಮ್ಮನೆ ನಿನ್ನ ಹಠವನ್ನು ಬಿಡು, ಎನ್ನ ಮಾತಿಗೆ ಮರಗಳು. ರಮಣ ಸದ್ಗುಣ ಭರಣ. ಅಯ್ಯೇ ಕಾಂತ, ನಾನು ಎಷ್ಟು ಬಗೆಯಿಂದ ಹೇಳಿದ್ರೆ ಬಿಡಲಿಲ್ಲ ನಿನ್ನ ಮನದ ಭ್ರಾಂತ. ಹೌದೌದು, ಆದರೆ ಇನ್ನೊಮ್ಮೆ ತನಿಖೆ ಕೊಟ್ಟು ಕಳೆದಗ್ರತ ಏನದು? ಶ್ರೀಮಂತಗಳನ್ನು ಯಾವತ್ತು ದೇವತರ ಸರ್ವದೇವತ ಅಧಿಕಾರವನ್ನು ನಾವೇ ಸ್ವೀಕರಿಸಿ ಈ ಭವನ ಬ್ರಹ್ಮಾಂಡಕ್ಕೆ ನಮ್ಮನ್ನ ಶಕ್ತಿಜನ ಒಡೆನಾಕ್ಷ ನಿರ್ಧರಿಸಿ ಬಲಕಾರದವರು ಈರ ಕಂಕಣಂ ಧರಿಸಿ ಸನ್ನದ್ಧನಾಗಿ ಹೊರಟಿರುವ ತಡೆಯೋದು ಸರಿಯಲ್ಲ ಸುಂದರ. ಇಡೀ ನಮ್ಮ ಮುಂದಕ್ಕೆ ಹೌದಾ ಸುಂದರ? ಸರ್ ಹೇಳ ಸರ್. ಪೀಠವನ್ನು ಅಲಂಕರಿಸು, ಜಯದಾರತೆಯನ್ನು ಬೆಳಗುವೆನು. ಸರ್ ಕಾಂತ, ನಾನು ಎಷ್ಟೇ ಆದ್ರೂ ಒಂದೇ ಹಠವನ್ನು ಹಿಡಿದಿರುವೆ ಅಲ್ಲ. ಹೌದಾ ಸುಂದರ? ನೀವು ಹೋದ ಕಾರ್ಯ ಜಯವಾಗಲೆಂದು ನಿನಗೆ ಜಯದಾರತಿನ ಎತ್ತುವೆನು. ಪೀಠವನ್ನು ಅಲಂಕರಿಸು. ನಿನ್ನ ಇಷ್ಟವಂತ ಅಲ್ಲ ಸುಂದರ? ಕ್ಷೇಮವಾಗಲಿ ಕಾಂತ ನಿನಗೆ, ಹೋಗೋದುರಕ್ಕೆ ಬೇಗನೆ, ಹೋಗೋದುರಕ್ಕೆ ಬೇಗನೆ. ಶಕ್ತಿ ಸುಧನ, ಶಕ್ತಿ ಸುಧನ, ಈಗ ನಮ್ಮ ಎಲ್ಲಾರೇ ಅಸಲು ಹೋದ ಶಕ್ತಿ ಸುಧನ. ಬರ್ತಾಮ ಅಮ್ಮ ಬರ್ತಾ ಓದ್ಕೊಳಮ್ಮ ಅಮ್ಮ. ಏ ಬಿಡ್ರಪ್ಪ, ದಾರಿ ಬಿಡ್ರ, ದಾರಿ ಬಿಡ್ರ, ದಾರಿ ಬಿಡ್ರ, ಬರಲಪ್ಪ, ಬರಲ್ಲ. ವಿಷ್ಣು ಲಕ್ಷ್ಮಿ ರೆಡಿ ಆಗಿರ್ಬೇಕು, ವಿಷ್ಣು ರೆಡಿ ಆಗಿರ್ಬೇಕು, ವಿಷ್ಣು. ಸರ್ ಸರ್ ಸುಂದರ ಕಾಂತ, ನೀ ಹೋದ ಕಾರ್ಯ ಜಯವಾಗಲೆಂದು ಜಯದಾರತಿನ ಎತ್ತುವೆನು. ಹೋಗಿ ಬಾ. ಹೌದಾ ಸುಂದರ? ವಿಷ್ಣು ಕರ್ಕೊಂಬರ್ರಿ, ವಿಷ್ಣು, ವಿಷ್ಣು. ಹಲೋ ಹಲೋ ಸಾರಥಿ ಉಪದೆ
ಇನ್ಯಾತಕ್ಕೆ ತಡ ನಾನೇ ಸಂರಕ್ಷಣಕರ್ತನನ್ನ ಅಹಂಕಾರ ಮತ್ತನಾಗಿರುವ ನಮ್ಮ ಕುಲಶತ್ನವಾದ ಮುರಹರಿ ಎಂಬ ನಾರಾಯಣನ ಗರ್ವಹರಣ ಮಾಡಿ ಮಹಾಲಕ್ಷ್ಮಿಳಮ್ಮ ಅವನ ಸತಿಮಣಿಗಳನ್ನು ಹಿಡಿದೆಳೆದ ಅಪಮಾನ ಪಡಿಸಿ ಗೊಳ್ಳಾಡಿಸಿ ಇನ್ನು ಮೇಲೆ ಈ ಬ್ರಹ್ಮಾಂಡಕ್ಕೆ ನಾವೇ ಒಡೆಯರೆಂದು ಈ ಜಗತ್ತವೆಲ್ಲ ಕೊಂಡಾಡುವಂತೆ ಜೈ ಬೇರೆ ಮೊಡಸಲೈ ಸಾರಥೆ ಜಾಗ್ರತೆ ನಿಮ್ಮಿಟ್ಟಂತಾಗಲಿ ಬಾಬುದಿ. ಭೋಡಿ ಬಲಿರೇ ಸಾರಥ ಭೂಪತಿ ಗಂಡ ಕಲಿಯುವ ಪ್ರಚಂಡನೆನಿಸಿದ ನಮ್ಮಣ್ಣನಿಗೆ ಬೋಲಿರೆ ನಮ್ಮ ಕುಲವೈರಿಯಾದ ವಿಷ್ಣಂಬ ಬಿಟ್ಟನು ಅವನ ಸತಿಗಳಾದ ಸಾಗರ ತನುಜಯ ಮಾನ ಹಾನಿ ಮಾಡಿ ಬರಲು ಆ ವೈಕುಂಠಕ್ಕೆ ಪ್ರಯಾಣ ಮಾಡಿದನ. ಎಲ್ಲ ಸಾರಥಿ ಭೂಪತಿ ಎಲ್ಲಿವರೆಗೆ ಟೊಕ್ಕತನದ ನಮ್ಮ ಕುಲದರ ಮಣ್ಣ ಮುಕ್ಕಿಸಿ ಬೋಸಕ್ಕಿನಿಂದ ಮೆರೆಯುತ್ತಿದ್ದ ಬೆಟ್ಟರ ವಿಷ್ಣುವಿನ ಸೆರೆಹಿಡಿದಕ್ಕೆ ಜಾಗ್ರತೆಯಿಂದ ನಮ್ಮಣ್ಣನಿಗೆ ಬೆಂಬಲವಾಗಿ ಹೋಗೋಣ. ಜಾಗ್ರತೆಯಿಂದ ರಥವನ್ನು ಬಿಡು ಸಾರಥ ಜಾಗ್ರತೆ. ನಿಮ್ಮಿಟ್ಟಂತಾಗಲಿ ಬಾಬುದಿ. ಪೂಜಿಸಲೆಂದೇ ಓಗಳ ತಂದೆ ಪೂಜಿಸಲೆಂದೇ ಓಗಳ ತಂದೆ ದರ್ಶನಕ್ಕಾಗೆ ನಾ ಬಂದೆ ದಿನಳ ಮರೆ ಕೇಳೋ ದೇವ ಪೂಜಿಸಲೆಂದೇ ಓಗಳ ತಂದೆ. ಒಲೆದರೋ ಚೆನ್ನ ಮುನಿದರೋ ಚೆನ್ನ ನಿನ್ನ ತರೆಯೇ ಬಾಳಿಗೆ ಚೆನ್ನ ನಾನಿನ್ನ ಪಾದದ ದೋಳಾದರೋ ಚೆನ್ನ. ನಾನಿನ್ನ ಪಾದದ ದೋಳಾದರೋ ಚೆನ್ನ ಬೇಕರಿಸೋ ನನ್ನ ದೇವ ದಿನಾಳ ಮೊರೆ ಕೇಳೋ ದೇವ ಪೂಜಿಸಲೆಂದೇ ಹೂಗಳ ತಂದೆ. ಮೆಲ್ಲಕ್ಕೆ ದಳಪ್ ಮತ್ತೆ ಹೂವಾಗ್ಯದು. ಯಪ್ಪ ಕುತ್ಕೊಳ್ಳಲೇ ಇರೇ ಇವಾಗ ಕುರಿಯಕ್ಕೆ ಹೋಗಿ ಬಂದಿದ್ದಂಗದಿ ಕುತ್. ದೇವಾಸರೇ ಹರೇ ಹೇಳಲೆ ಹೇಳ ಸುಂದರಿ ದೇವ ಮಾದ
ಕಮಲಾಕ್ಷನೇ ದೇವ ಮಾಧವ ವೈಕುಂಠ ಬಾಲ ಏನಿರೋ ನಿಂದಯ ಆನಂದ ಲೀಲ ಆನಂದ ಲೀಲ ಆನಂದ ಲೀಲ. ಅಹೋ ಪುಲ್ಲಲೋಚನ ಮನೋವಚನೆ ನೀನು ಈ ರೀತಿ ಆದಿಶೇಷನ ಮೇಲೆ ಮಲಗಿ ಆನಂದ ಪರವಶರಾದರೆ ಹಾ ಭಕ್ತರ ಮನೋಬಯಕೆಯನ್ನು ಈಡೇರಿಸುವರಾರು? ಶ್ರೀಮನ್ನಾರಾಯಣ ಮರತೇನೋ ಜಗತ್ ಕಲ್ಯಾಣ. ಆಹೇ ಪ್ರಾಣ ಹೆಸರೇ, ಹಾಗಾದ್ರೆ ಏನು ಚೆನ್ನಾಗಿ ಕೇಳು. ಸುಂದರಿ ಸುಗುಣ ಭರಣಿ ಸಾಗರ ನಂದಿನಿ ಈ ಸಂಶಯ ನಿನಗೆ ತರವೇ ಬಾಗಿನಿ. ಚೆನ್ನಾಗಿ ಕೇಳು. ಸುಂದರಿ ಸುಗುಣ ಭರಣಿ ಸಾಗರ ನಂದಿನಿ ಈ ಸಂಶಯ ನಿನಗೆ ತರವೇ ಬಾವಿನಿ. ಹೇಳುವ ಸಂಗತಿಯು ನಿನಗೆ ರಮಾಮಣಿ. ಸುಂದರಿ ಸುಗುಣ ಭರಣಿ ಎಲ್ಲನೂ ಜಡಬಿಡದಲೇ ಭಜಿಸುವ ಭಕ್ತರ. ಆಯ್ ಸುಂದರಿ, ಚೆನ್ನಾಗಿ ಕೇಳು. ಎಲ್ಲನೂ ಜಡಬಿಡದಲೇ ಭಜಿಸುವ ಭಕ್ತರ. ಬಿಡದ ಪರಿವೆ ಭಕ್ತರ ರಕ್ಷಣೆ ಅದವೇ ನನ್ನ ಭಾರ. ಬಿಡದ ಪರಿವೆ ಭಕ್ತರ ರಕ್ಷಣೆ ಅದವೇ ನನ್ನ ಭಾರ. ಹಿಡಿದಿಡೋ ಈ ವಿಷಯದೇ ಸಂಶಯ ತರವೇ ಈ ತರ. ಬಿಡುಬಿಡೋ ಈ ವಿಷಯದೇ ಸಂಶಯ ತರವೇ ಈ ತರ. ಸುಂದರಿ ಸುಂದರಣಿ ಸಾಗರ ನಂದಿನಿ ಈ ಸಂಶಯವು ನಿನಗೆ ತರವೇ ಬಾವಿನಿ. ಕೇಳುವ ನಾ ಸಂಗತಿಯು ನಿನಗೆ ರಾಮಮಣಿ. ಸುಂದರಿ ಸುಗುಣ ಭರಣಿ. ಅಹೇ ಸುಂದರಿ, ಭಕ್ತರ ಮನ ಕೋರಿಕೆಗಳನ್ನು ಈಡೇರಿಸಿ ದುಷ್ಟರಂ ನಿಗ್ರಹಿಸಬೇಕ ಎಂಬ ವಿಚಾರ ನನಗೆ ತಿಳಿಯದೆ. ಹಾ ಅಹೇ ರಮಣಿ, ರಮಣ, ನಾನು ಸುಮ್ಮನೆ ಕುಳಿತರು ನಿಂತರು ನಡೆದರು ನಿದ್ರಿಸಿದರು ವಿಶ್ರಾಂತಿಯನ್ನು ಪಡೆದರು. ಎಂಥ ಸಮಯದಲ್ಲಿ ಕೂಡ ಎನ್ನ ಅಂತರಾತ್ಮವು ಸದಾ ಸದ್ಭಕ್ತರಿಗೆ ನೆರಳಾಗಿರ್ತದೆ. ಹೌದು ಹೌದು ಹಾಗೆ ಸುಂದರಿ, ಸುಂದರ, ಆ ದುರ್ಜನರಿಗೆ ಶಿಕ್ಷೆ ವಿಧಿಸುವ ಮಹಾಂಕುಶ ರೂಪ ಧರಿಸುತ್ತದೆ. ಈ ವಿಷಯ ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಶ್ಚಿಂತೆಯಿಂದಿರೇ ಸತಿ ಮಹಾರೂಪವತಿ. ಕುರುಗೋಡು ಸಿದ್ದಪ್ಪ ಇವರು ವಿಷ್ಣುವಿನ ಪಾತ್ರ ಮಾಡಿದವರು 201 ರೂಪಾಯಿ ಮಾಡಿರುತ್ತಾರೆ. ದೇವ ದೇವಿ ಶ್ರೇಹರೇ ಮನೋಹರಿ ಏನು ಹೇಳಿದೆ? ಇಂಥ ಮಾತನ್ನು ಹೇಳಿದೆ ಸುಂದರಿ. ಸದಾ ಭಕ್ತರ ಮೇಲಿರುವುದೆಂದು ಹೇಳಿದೆಯಾ? ಹೌದು ಸುಂದರಿ, ನಿನ್ನ ಮಾತು ಒಪ್ಪಲಾರನು. ಅದೇ ತಕ್ಕ ಸುಂದರಿ. ಹೇಳಿದೆ ಹೇಳು ಚೆನ್ನಾಗಿ ಹೇಳು ಸುಂದರಿ. ಜಗದೊಡೆಯ ಜಗನ್ನಾಥ ಹೇಳುವ ಮಾತೆ ಅತಿ ಅದ್ಭುತ, ಹೇಳುವ ಮಾತೆ ಅತಿ ಅದ್ಭುತ.
ಜಾತ ಸುಂದರಿ ನಿನ್ನ ಮಾತೆ ಅದ್ಭುತ. ಅದೇನು ಸುಂದರಿ ಅದೇನೆಂದರೆ ಅದೇನು ಸುಂದರಿ ನನ್ನ ಪ್ರೀತಿಯ ತಮ್ಮನಾದ ಜಲಂಧರನನ್ನು ಹಾ ನೀನು ಶಿವನಿಂದ ಸಂಹಾರ ಮಾಡ್ತಿರಲಿಲ್ಲವೇ? ಹೌದೇ ಸುಂದರಿ ಗರುಡ ವಾಹನ ಪ್ರಿಯ ಬಲ್ಲೆನೆ ನಿನ್ನ ಗಾಡಿತನ. ಆಹೇ ಹೃದಯೇಶ್ವರಿ, ಹಾಗಾದರೆ ಇದು ಅಲ್ಲದೆ ಮತ್ತೆ ಹೇಳಲು ಚೆನ್ನಾಗಿ ಕೇಳು. ನನಗೆ ತಿಳಿಯಿತು ನಿನ್ನವೆನೆ ಜಲಂಧರನು ಇಳಿಯುವ ಆಟಕ್ಕೆ ಇಲಕ್ಕೆ ಮರಣವಾದನು. ಸುಂದರಿ ಚೆನ್ನಾಗಿ ಕೇಳು. ಪ್ರಾಣಕಾಂತಿ ಹೃದಯ ದೇವತೆ ನನಗೆ ತಿಳಿಯಿತು ನಿನ್ನವೆನೆ ಜಲಂಧರನು ಇಳಿಯುವ ಆಟಕ್ಕೆ ಇಲಕ್ಕೆ ಮರಣವಾದನು. ಇದು ಮಹಿಮೆಯ ಬಲ್ಲೆಯ ನೀನು ಜಗದ್ರಕ್ಷಕನಾದರ ಸುಂದರಿ ಇದು ಮಹಿಮೆಯ ಬಲ್ಲೆಯ ನೀನು ಜಗದ್ರಕ್ಷಕನಾದರ ನಾನು ಬಿಡದು ಹಿಡಿಯೋ ನನ್ನನು. ಹಾಗೆ ಸುಂದರಿ ಚೆನ್ನಾಗಿ ಕೇಳು. ಬಿಡದು ಹಿಡಿಯೋ ನನ್ನನು ಗುರು ಶುಕ್ರಾಚಾರ್ಯನಿಗೆ ಶಾಪಾವ ಕೊಟ್ಟನು ಹೀಗೆ. ಗುರು ಶುಕ್ರಾಚಾರ್ಯನಿಗೆ ಶಾಪಾವ ಕೊಟ್ಟನು ಹೀಗೆ. ಪುಣ್ಯದಲ್ಲಿ ಮಾನವ ಜನ್ಮ ತಾಯಿ ಬರುವಾಗೆ ಭೂಮಿಯಲ್ಲಿ ಮಾನವ ಜನ್ಮ ತಾಯಿ ಬರುವಾಗೆ. ಪ್ರಾಣಕಾಂತಿ ಹೃದಯ ದೇವತೆ ನನಗೆ ತಿಳಿಯಿತು ನಿನ್ನವೆನೆ ಜಲಂಧರನು ಇಳಿಯುವ ಆಟಕ್ಕೆ ಶಿಲಕ್ಕೆ ಮರಣವಾದನು. ಶಿಲಕ್ಕೆ ಮರಣವಾದನು. ಶಿಲಕ್ಕೆ ಮರಣವಾದನು. ಅಹೇ ಕಾಂತಿ ಕ್ಷೀರಸಾಗರನ ಸುತೆ ಸುಂದರ ನನಗೆ ಗುರ್ತಿದೆ ನಿನ್ನ ಮನದೊಳೆಯತೆ. ಹರೇನು ಪ್ರಿಯ ಲಕ್ಷ್ಮಿ, ರೇ ಹರೇ. ನಿನ್ನ ಅನುಜನಾದ ಜಲಂಧರನು ವಧೆ ಮಾಡಿಸಿದೆಂದು ನುಡಿದಿಯಲ್ಲ. ಹೌದಾ ಪ್ರಿಯ? ಆದರೆ ಆದರೆ? ಹಿರಿಮಗಿಮೆ ಬಲ್ಲವರ್ಯಾರು? ಏನು ಹೇಳ್ತೀಯ ಅಯ್ಯೇ ಸುಂದರಿ, ಸುಂದರ? ಸರ್ವಾಂತರ್ಯಾಮಿಯಾದ ನನ್ನಂತವನಿಗೆ ಇದು ಕಾಟ ಬಿಟ್ಟಿಲ್ಲ. ಅದು ಹೇಗೆ? ಅದು ಹೇಗೆಂದರೆ ಅದು ಹೇಗೆ ಪ್ರಿಯ? ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ ಕಲ್ಯಾಣ ಕಾರ್ಯಾರ್ಥಕ್ಕಾಗಿ ದುಷ್ಟ ಶಿಕ್ಷಣದ ಅರ್ಥವಾಗಿ ಭೂಲೋಕದಲ್ಲಿ ಜನ್ಮ ತಾಳಿವೆಂದು ಶಾಪವನ್ನು ಕೊಟ್ಟಿರೋನೇ ಸತಿ ಯಾರಿಗೆ ತಿಳಿಯದು ಎನ್ನ ಅಂತರಂಗದ ಸಂಗತಿ. ಹೌದೇ ಸುಂದರಿ? ರೇ ಹರೇ, ಮನವರಿ ಏನು ಹೇಳಿದೆ? ಇಟ್ಟ ಮಾತು ಹೇಳಿದೆ ಸುಂದರಿ. ಹಾ ವಿಧಿಕಾಟ ನಿನ್ನನ್ನು ಬಿಡಲಿಲ್ಲವೇ? ಹೌದ ಸುಂದರಿ? ಜಗದ್ ರಕ್ಷಕನು ನೀನಲ್ಲವೇ? ಹೌದೇ ಸುಂದರಿ? ಆದರೂ ಬಿಡಲಿಲ್ಲ. ಬಿಡಲಿಲ್ಲ ಸುಂದರಿ. ಹೌದೇ? ಹೌದೇ ಸುಂದರಿ? ನಂಬಲೆ ನಿಜವೇ ಸುಂದರಿ? ರೇ ಹರೇ, ಮನವರಿ ನಿನಗ ಕಾಡಿದ ವಿಧಿಕಾಟ ನಿನ್ನ ಮನಸ್ಸಿಗೆ ಒದಗಿಸಿದೆ ಜಾಗ. ನಿನಗ ಕಾಡಿದ ವಿಧಿಕಾಟ ನಿನ್ನ ಮನಸ್ಸಿಗೆ ಒದಗಿಸಿದೆ ಬೇಜಾಟ. ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ಹರಿಹರ ಬ್ರಹ್ಮರೇ ನೀವು ಭಯಪಟ್ಟರೆ, ನಿನ್ನ ನಂಬಿದ ಭಕ್ತರಿಗೆ ಯಾರಾಚಾರೆ
ಮಾತನಾಡಿದರೆ ಭಕ್ತರ ಕಷ್ಟ ಸುಖವನ್ನು ಕೇಳುವರೆ ಯಾರು ಕಾಂತ ಗುಣವಂತ. ಅಹೇ ಸುಂದರಿ